ನಮಸ್ಕಾರ. ನಾನಿವತ್ತು ಸಿಂಪಲ್ ಆಗಿರೋದು ಒಂದೇ ಸ್ಟೆಪ್ಪಲ್ಲಿ ಕ್ರೋಶ ಹಾಕೋದು ತೋರಿಸ್ತೀನಿ. ಮೊದಲಿಗೆ ನಾನು ಚಿಕ್ಕದು 3 ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಮತ್ತೆ ನಾನು ಕ್ರೋಶ ಮೇಲೆ ದಾರ ಸುತ್ತಿ ಮತ್ತೆ ನಾನು ಕಂಬಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಬೀಡನ್ನ ನಾನು 3 ಬೀಡನ್ನೂ ಒಂದೇ ಸಲ ದಾರ ತಗೊಂಡು ಲಾಕ್ ಮಾಡಿ ಅದಾದಮೇಲೆ ನಾವು ಸ್ಯಾರಿಗೆ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಇದು ಒಂದೇ ಸ್ಟೆಪ್ ಇರುತ್ತೆ ಮತ್ತು ಸಿಂಪಲ್ಲಾಗೂ ಇರುತ್ತೆ. ಇದನ್ನು ಹಾಕೋಕ್ಕೆ 1/2 ಅವರ್ ಸಾಕು. ಅಷ್ಟರಲ್ಲಿ ನಾವು ಕ್ರೋಶನೂ ಹಾಕಿ ಕುಚ್ಚು ರೆಡಿ ಮಾಡ್ಬೋದು. ಇವಾಗ ನಾನಿಲ್ಲಿ 3 ಬೀಡ್ ಹಾಕಿದ್ಮೇಲೆ ನಾನಿಲ್ಲಿ ಕಂಬಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ 6 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಈ ಕುಚ್ಚುಗಳಲ್ಲಿ ಚೈನು ಕಂಬ ಬಂದುಬಿಟ್ರೆ ಆಯಿತು. ಇವಾಗ ನಾನಿಲ್ಲಿ 2 ಚೈನ್ ಹಾಕಿ ಮತ್ತೆ ನಾನು ಕಂಬ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಫಸ್ಟು 3 ಮಣಿ ಹಾಕಿರೋದ್ರಿಂದ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಅದ್ರ ಮುಂದೆ 2 ಚೈನ್ ಹಾಕಿ ಮತ್ತೆ ಕಂಬಗಳು ಸ್ಟಾರ್ಟ್ ಮಾಡೋದ್ರಿಂದ ನಾವು ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಕುಚ್ಚು ಕಟ್ಟೋಕ್ಕೆ ಜಾಗ ಬಿಟ್ಟಿರೋದದು. ಇವಾಗ ನಾನು ಮತ್ತೆ 6 ಕಂಬನ ಹಾಕ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿರುತ್ತೆ ಮತ್ತು ಬೇಗನೂ ಹಾಕ್ಬೋದು ಮತ್ತು ಅಷ್ಟೇ ಲುಕ್ಕಾಗೂ ಇರುತ್ತೆ ನೋಡಿ. ಇವಾಗ ನಾನಿಲ್ಲಿ ಕುಚ್ಚು ಹಾಕೋಕ್ಕೆ ಜಾಗ ಬಿಟ್ಟಿದ್ದೀನಿ. ಒಂದು ಸೈಡ್ ಮಣಿ ಹಾಕಿದ್ದೀನಿ ಮತ್ತು ಒಂದು ಕುಚ್ಚು ಮಣಿ ಆ ಥರ ಬರುತ್ತೆ. ಬೇಕು ಅಂದರೆ ನೀವು ದೊಡ್ಡ ಬೀಡನ್ನೂ ಆ್ಯಡ್ ಮಾಡ್ಬೋದು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ, ಇದನ್ನು ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಇದನ್ನು ಕುಚ್ಚು ಕೂಡ ರೆಡಿ ಮಾಡಿದ್ದೀನಿ. ನಾನು ಬರೀ ಒಂದೇ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ನಾನು ಕ್ರೋಶ ಒಂದೇ ಕಲರಲ್ಲಿ ಹಾಕಿರೋದ್ರಿಂದ ಕುಚ್ಚು ಕೂಡ ಆಪೋಸಿಟ್ ಕಲರ್ ಒಂದರಲ್ಲೇ ಕುಚ್ಚು ಕಟ್ಟಿದ್ದೀನಿ. ನಾನಿಲ್ಲಿ 37 ಕುಚ್ಚನ್ನ ರೆಡಿ ಮಾಡಿ ಕಟ್ಟಿದ್ದೀನಿ. ಎಷ್ಟು ಸಿಂಪಲ್ಲಾಗೂ ಇದೆ ಮತ್ತು ಅಷ್ಟೇ ಚೆನ್ನಾಗೂ ಇರುತ್ತೆ. ನಮಗೆ ಬೀಡ್ ಇಷ್ಟ ಇಲ್ಲ ಅಂದರೆ ಬೀಡ್ ಹಾಕೋ ಜಾಗಕ್ಕೆ ಮತ್ತೆ ನಾವು ಎಕ್ಸ್ಟ್ರಾ ಒಂದೊಂದು ಕುಚ್ಚು ಕೂಡ ರೆಡಿ ಮಾಡ್ಕೋಬೋದು. ಮತ್ತು ಇದು ಅರ್ಧ ಗಂಟೆಲಿ ಕೂಡ ಆಗುತ್ತೆ, ಬೇಗ ರೆಡಿ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.